ಯಾವ ಲೇಖಗಳು ಬರಲಿ ಏನೋ ಬಂದ್ರೆ ಅವ್ರು ತಡೆ ಹಿಡಿಯುವಂಥ ಒಂದು ಆದೇಶ ಕೊಡೋದಕ್ಕೆ ಅದು ತಡೆಯೋದಕ್ಕೆ ಅದು ಕಾನೂನು ಮಾಡ್ಕೊಂಡಿದ್ರು. ಆ ಕಾನೂನಿಗೆ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಒಟ್ಟಿನಲ್ಲೇ ಇಲ್ಲಿ ಈ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಈ ಗ್ರೋಕ್ ಅಥವಾ ಈ ಒಂದು ChatGPT ನಮ್ಮ ಎಕ್ಸ್ ಮೂಲಕ ಬಂದಿದ್ದರಿಂದಾಗೆ ನಮ್ಮ ಇಲಾನ್ ಮಸ್ಕರ ಇದು ಒಂದು ತಿಕ್ಕಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಆರಂಭದಲ್ಲಿ. ಇದು ಭಾರತ ಪ್ರಜಾಪ್ರಭುತ್ವ ದೇಶ ಹಾಗೆ ಹೀಗೆ ಏನೋ ನಾವೆಲ್ಲ ಮಾತಾಡ್ಕೊಳ್ತೀವಿ. ಅದರಲ್ಲೂ ಮೋದಿಜಿಯವರಂತೆ ಎಲ್ಲ ಹೋದಲ್ಲೇ ಗಾಂಧಿ ಅವ್ರನ್ನ ಇನ್ನುಳಿದವ್ರನ್ನ ವಿವೇಕಾನಂದ ನೆನೆಸ್ಕೊಂಡ ಭಾರತದಿದ್ದು ಪ್ರಜಾಪ್ರಭುತ್ವ ದೇಶಪ್ಪ ಬುನಾದಿ ಅದ ಭದ್ರ ಬುನಾದಿ ಅಂತ ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು ಈಗ ಇತ್ತೀಚೆಗೆ ಎದ್ದಂಥದ್ದು. ಅದರಲ್ಲೂ ಈ ಗ್ರೋಕ್ ಇದನ್ನು ಇಲ್ಲ ನೀವು ಬ್ಯಾನ್ ಮಾಡಬೇಕು, ನೀವು ಪ್ರಸಾರ ಮಾಡುವಾಗಿಲ್ಲ ಅಂದಾಗ ಸಹಜವಾಗಿ ಮತ್ತಷ್ಟು ಆ ಒಂದು ಎಲಾನ್ ಮಸ್ಕ್ ಚಾಲೆಂಜ್ ಮಾಡಿ ನಡೆದಿದ್ದು ಮುಂದಿನ ದಿನದಲ್ಲಿ ಎತ್ತು ಹೋಗ್ಬೋದು ಅಂತೇಳಿ. ಆದರೆ ಇಲ್ಲೊಂದಿಷ್ಟು ಸಮಸ್ಯೆಗಳು ಇದ್ದಾವೆ, ಇಲ್ಲಂತಲ್ಲ. ಉಳಿದ ದೇಶೀಯ ಈ ಜಾಲತಾಣಗಳಿಗೆ ಅಥವಾ ಇಲ್ಲಿ ಸಮಾಜ ಜಾಲತಾಣಗಳಿಗೆ ನಿರ್ದೇಶನ ನೀಡಿ ಈ ಪೋರ್ಟಲ್ ಇದ್ದಿದ್ದು ಸಹಯೋಗ ಪೋರ್ಟಲ್ ಇದ್ದು ಅವು ಕಾರ್ಯಕ್ರಮವನ್ನು ಬ್ಯಾನ್ ಮಾಡ್ತಾಯಿತ್ತು, ನಿಷೇಧ ಮಾಡ್ತಾಯಿತ್ತು. ಆದರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದರೆ ಹೊಸ ಕಾರ್ಪೊರೇಟ್ ಭಾರತಕ್ಕೆ ಬಂದಿದ್ದಾನೆ ಎಲಾನ್ ಮಸ್ಕ್. ಸಾಕಷ್ಟು ಇಲ್ಲಿಯ ಈ ಒಂದು ಮೊನ್ನೆ ನೀವು ನೋಡಿರಬಹುದು, ವಿಶೇಷವಾಗಿ ಅವರ ಸ್ಟಾರ್ ಲಿಂಕ್ ಸಲುವಾಗಿ ಎರಡೂ ದೊಡ್ಡ ಕಂಪ್ನಿಗಳು, ಸೈತಾನ್ ಕಂಪ್ನಿಗಳು, ಒಂದು ಕಡೆ ನಮ್ಮ ರಿಲಯನ್ಸು, ಇನ್ನೊಂದು ಕಡೆ ಏರ್ ಇಂಡಿಯಾ, ಇವು ಎರಡೂಗಳನ್ನು ಒಂದು ರೀತಿ ಸ್ತಬ್ಧ ಮಾಡಿದಂಥವ್ರು, ಸರ್ಕಾರ ಹೇಳಿದಂಗೆ ಕೇಳ್ಕೊಂಡು ಹೋಗಿ ಮಾಡಿದವರು ಈ ಎಲಾನ್ ಮಸ್ಕ್ ಅವರು. ಇದಕ್ಕೆ ಕಾರಣ ಇಷ್ಟ ಟ್ರಂಪ್ ಅವ್ರ ಸಹಕಾರ ಸಹಾಯ. ಇದನ್ನು ಈ ಸಲ ಯಾವ ರೀತಿಯಾಗಿ ಎದುರಿಸ್ಬೋದು ಮೋದಿಯವರು ಅಂತ. ಯಾಕಂದರೆ ಅನೇಕ ಪ್ರಶ್ನೆಗಳು ಇವತ್ತು ಇದ್ದಾವೆ, ಅನೇಕ ಪ್ರಶ್ನೆಗಳು ಇವತ್ತು ಈ ಆಡಳಿತದ ರಫೇಲ್ ನೀವು ಕೇಳಿದಿರಿ, ರಫೇಲ್ ಈ ಒಂದು ಏನಪ್ಪ ವಿಮಾನದ ಬಗ್ಗೆ, ಯುದ್ಧ ವಿಮಾನದ ಬಗ್ಗೆ, ಅದೇ ಕಾರಣಕ್ಕೆ ಇನ್ನೂ ಅನೇಕ ಈ ಒಂದು ಡಿಮೊನಟೈಸೇಷನ್ ನೋಟಿನ ಬಗ್ಗೆ ಆಗಿರ್ಬೋದು ಅನೇಕ ಸತ್ಯಗಳೇ ಹೋಗಿದ್ದಾವೆ. ಮತ್ತು ಅನೇಕ ಮಾತುಗಳನ್ನು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು. ಅವುಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಗಂಗಾ ನದಿ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದಾಗ ಈಗಾಗಲೇ ತನ್ನ ದತ್ತಾಂಶ ಮೂಲಕ ತನ್ನ ಸಂಗ್ರಹ ಮಾಡ್ಕೊಂಥ ವಿಷಯನ ಸಡನ್ನಾಗಿ ಹೇಳಿದ ತಕ್ಷಣ ಈ ಒಂದು ಕೃತಕ ಬುದ್ಧಿಮತ್ತೆಯಿಂದಾಗಿ ಇವತ್ತು ದೊಡ್ಡ ಸಮಸ್ಯೆ ಆಗ್ಬೋದು ಅಂತ. ಯಾಕಂದರೆ ಪ್ರಜಾಪ್ರಭುತ್ವ ಹಂಗದಿರೋದು. ಪ್ರಜಾಪ್ರಭುತ್ವ ಅದರಲ್ಲಿ ಮುಖ್ಯವಾಗಿ ಮೀಡಿಯಾ, ಇವತ್ತು ಮೀಡಿಯಾ ಅಂತ ಮೋದಿ ಅವ್ರಿಗೆ ಹೇಳ್ತಾರೆ ಅದಪ್ಪ ಅನ್ನುವಂಥ ಗೋಧಿ ಮೀಡಿಯಾಗೆ ಹೋಗ್ಬಿಟ್ಟದ. ಉತ್ತರವನ್ನು ಹೇಳಲಾರ ಸ್ಥಿತಿಗೆ ಬಂದಿದ್ಬಿಟ್ಟದ ಇವತ್ತು. ಇಂತಹ ಸಂದರ್ಭದಲ್ಲೇ ಎಲಾನ್ ಮಸ್ಕರ ಅಮೇರಿಕೆಯಲ್ಲಿ ಜನ್ಯವಾದಂತಹ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ ಎರಡೂ ಜೊತೆಗಿದ್ದಂಥ ದೇಶ ಅದು. ಹೀಗಾಗಿ ಅವರು ಇಲ್ಲಿ ಎಷ್ಟು